ಎಲ್ರಿಗೂ ಸ್ವಾಗತ. ದೇವಸ್ಥಾನದಲ್ಲಿ ಗಂಟೆ ಬಾರಿಸುವುದರಿಂದ ಧನಾತ್ಮಕ ಶಕ್ತಿ ಹರಡುತ್ತದೆ. ಇದರಿಂದ ಭಕ್ತರ ಮನದಲ್ಲಿ ಭಕ್ತಿಭಾವ ಜಾಗೃತವಾಗುತ್ತದೆ. ನಕಾರಾತ್ಮಕ ಶಕ್ತಿ ದೂರವಾಗಿ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಮತ್ತು ಏಕಾಗ್ರತೆ ಬರುತ್ತದೆ. ಆದರೆ ಗಂಟೆ ಬಾರಿಸುವಾಗ ನಿಯಮಾನುಸಾರ ಗಂಟೆಯನ್ನು ಬಾರಿಸಬೇಕೆಂದು ನಿಮಗೆ ತಿಳಿದಿದೆಯೇ? ಗಂಟೆಯನ್ನು ಬಾರಿಸುವುದು ಹೇಗೆ? ದೇವಸ್ಥಾನಕ್ಕೆ ಭೇಟಿ ನೀಡಿದಾಗಲೆಲ್ಲ ಗಂಟೆ ಬಾರಿಸಿ ದೇವಸ್ಥಾನವನ್ನು ಪ್ರವೇಶಿಸುವ ಅಭ್ಯಾಸವನ್ನು ಸಾಮಾನ್ಯವಾಗಿ ಎಲ್ಲರೂ ಹೊಂದಿರುತ್ತಾರೆ. ಇದು ಪ್ರಾರ್ಥನೆ ಮತ್ತು ಧ್ಯಾನದ ಒಂದು ರೂಪವಾಗಿದೆ. ಪೂಜೆ, ಆರತಿ, ಭಜನೆ ಮತ್ತು ಸಾಧನಗಳಲ್ಲಿ ಸಮಯವನ್ನು ವೀಕ್ಷಿಸಲು ಈ ಶಬ್ದವು ಜನರನ್ನು ಸಂಘಟಿತ ಮತ್ತು ಧಾರ್ಮಿಕ ಚಟುವಟಿಕೆಗಳಲ್ಲಿ ಸಹಕರಿಸುವಂತೆ ಮಾಡುತ್ತದೆ. ದೇವಾಲಯದ ಗಂಟೆಯ ಶಬ್ದವು ಜನರನ್ನು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ವಾತಾವರಣಕ್ಕೆ ಕೊಂಡೊಯ್ಯುತ್ತದೆ. ಅದು ಅವರ ಮನಸ್ಸನ್ನು ಶಾಂತವಾಗಿ ಮತ್ತು ಧ್ಯಾನಸ್ಥವಾಗಿರಿಸುತ್ತದೆ. ಇದು ಧಾರ್ಮಿಕ ಹಬ್ಬಗಳು ಮತ್ತು ಹಬ್ಬಗಳಿಗೆ ಜನರನ್ನು ಸಿದ್ಧತೆಪಡಿಸುತ್ತದೆ ಮತ್ತು ಸಮುದಾಯದ ಏಕತೆ ಮತ್ತು ಶಕ್ತಿಯನ್ನು ಉತ್ತೇಜಿಸುತ್ತದೆ. ಆದರೆ ದೇವಸ್ಥಾನದ ಗಂಟೆಯನ್ನು ಬಾರಿಸುವುದಕ್ಕೆ ಅದರದ್ದೇ ಆದ ನಿಯಮಗಳಿವೆ. ಆ ನಿಯಮಗಳ ಕುರಿತು ನಾವಿಲ್ಲಿ ತಿಳಿಯೋಣ. ತಪ್ಪಾಗಿ ಗಂಟೆ ಬಾರಿಸದಿರಿ. ತಪ್ಪಾದ ರೀತಿಯಲ್ಲಿ ಗಂಟೆಯನ್ನು ಬಾರಿಸಬೇಡಿ. ತಪ್ಪಾದ ರೀತಿಯಲ್ಲಿ ಗಂಟೆಯನ್ನು ಬಾರಿಸುವುದು ಅದರ ಮಧುರವಾದ ಧ್ವನಿಯನ್ನು ಹಾಳು ಮಾಡುತ್ತದೆ. ಗಂಟೆಯನ್ನು ಸರಿಯಾಗಿ ಬಾರಿಸಲು ಅದನ್ನು ಮರದ ಕೋಲಿನಿಂದ ಮಧ್ಯದಲ್ಲಿ ಬಡಿಯುವ ಮೂಲಕ ಶಬ್ದವನ್ನು ಮಾಡಬೇಕು ಅಥವಾ ಕೈಯಿಂದಲೇ ಗಂಟೆಯನ್ನು ಬಾರಿಸಬೇಕು. ಜೋರಾಗಿ ಗಂಟೆ ಬಾರಿಸದಿರಿ. ದೇವಸ್ಥಾನವೆಂದರೆ ಶಾಂತಿಯುತ ಸ್ಥಳ. ಅದೆಷ್ಟೋ ಜನ ಮನಃಶಾಂತಿಯನ್ನು ಹುಡುಕಿಕೊಂಡು ದೇವಸ್ಥಾನಗಳಿಗೆ ಬರುತ್ತಾರೆ. ಅಂತಹ ಸಂದರ್ಭದಲ್ಲಿ ನಾವು ದೇವಸ್ಥಾನಗಳಲ್ಲಿ ಜೋರಾಗಿ ಗಂಟೆಯನ್ನು ಬಾರಿಸುವುದರಿಂದ ಅಲ್ಲಿನ ಶಾಂತಿ ಕದಡಬಹುದು. ಹಾಗಾಗಿ ಗಂಟೆಯನ್ನು ಯಾವಾಗಲೂ ನಿಧಾನವಾಗಿ ಮಧುರವಾದ ಧ್ವನಿಯು ಹೊರಬರುವ ರೀತಿಯಲ್ಲಿ ಬಾರಿಸಬೇಕು. ಕೊಳಕು ಕೈಗಳಿಂದ ಗಂಟೆಯನ್ನು ಬಾರಿಸಬೇಡಿ. ನಾವು ದೇವರ ಗಂಟೆಯನ್ನು ಬಾರಿಸುವ ಮುನ್ನ ಕೈಗಳನ್ನು ಶುದ್ಧವಾಗಿಟ್ಟುಕೊಂಡು ಗಂಟೆಯನ್ನು ಬಾರಿಸಬೇಕು. ಕೊಳಕು ಕೈಗಳಿಂದ ನಾವು ಗಂಟೆಯನ್ನು ಬಾರಿಸುವುದರಿಂದ ಅದು ಕಲುಷಿತಗೊಳ್ಳುತ್ತದೆ. ಗಂಟೆಯನ್ನು ಬಾರಿಸುವ ಮೊದಲು ನಾವು ನಮ್ಮ ಕೈಗಳನ್ನು ಸ್ವಚ್ಛವಾಗಿ ತೊಳೆದುಕೊಳ್ಳಬೇಕು. ತಪ್ಪಾದ ಸಮಯದಲ್ಲಿ ಗಂಟೆ ಬಾರಿಸಬೇಡಿ. ತಪ್ಪಾದ ಸಮಯದಲ್ಲಿ ಗಂಟೆ ಬಾರಿಸುವುದರಿಂದ ದೇವಸ್ಥಾನದಲ್ಲಿ ಪೂಜೆ ಮಾಡುವವರಿಗೆ ತೊಂದರೆಯಾಗುತ್ತದೆ. ಪೂಜೆಯ ಸಮಯದಲ್ಲಿ ಮಾತ್ರ ಗಂಟೆ ಬಾರಿಸಬೇಕು. ಪೂಜೆ ಮುಗಿದ ನಂತರ ಗಂಟೆ ಬಾರಿಸುವುದನ್ನು ಕೂಡ ನಿಲ್ಲಿಸಬೇಕು. ತಪ್ಪಾದ ಸಮಯದಲ್ಲಿ ಗಂಟೆಯನ್ನು ಬಾರಿಸುವುದರಿಂದ ಅದು ಇತರರ ಪೂಜೆಗೆ ಭಂಗ ಬರುವಂತೆ ಮಾಡುತ್ತದೆ. ಗಂಟೆ ಬಾರಿಸಿದ ನಂತರ ನಮಸ್ಕಾರ ಮಾಡಿ. ಗಂಟೆ ಬಾರಿಸಿದ ನಂತರ ದೇವಸ್ಥಾನದಲ್ಲಿರುವ ದೇವರಿಗೆ ನಮಸ್ಕಾರ ಮಾಡಬೇಕು. ಮೊದಲು ನೀವು ದೇವಸ್ಥಾನವನ್ನು ಪ್ರವೇಶಿಸುವಾಗ ದ್ವಾರದಲ್ಲಿ ದೇವರಿಗೆ ನಮಸ್ಕಾರ ಮಾಡಿ. ನಂತರ ಗಂಟೆಯನ್ನು ಬಾರಿಸಿ ಮತ್ತೊಮ್ಮೆ ನಮಸ್ಕಾರವನ್ನು ಮಾಡಬೇಕು. ಸ್ನೇಹಿತರೆ, ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಆಯುಷ್ವಾಣಿ.